ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇರುವಂತದ್ದು. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ, ಇನ್ನೊಂದು ವರ್ಸಸ್ ರಾಜ್ಯ ಬಿಜೆಪಿ. ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಅತ್ತ ಕಾಂಗ್ರೆಸ್ ದೆಹಲಿ ಚಲೋ ಹಮ್ಮಿಕೊಂಡ್ರೆ, ಇತ್ತ ಸರ್ಕಾರದ ವಿರುದ್ಧ ಕೇಸರಿ ಪಡೆಯೂ ಕೂಡ ಕೆಂಡಾಮಂಡಲ ಆಗ್ತಾ ಇದೆ. ಏನು ಕಾರಣ ಕೊಡ್ತಾ ಇದ್ದಾರೆ? ಬರ ಪರಿಹಾರದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯದಲ್ಲಿ ರೈತರ ಮಾರಣ ಹೋಮ ಆಗ್ತಾ ಇದೆ, ಅದು ಕೂಡ ತಲೆ ಕೆಡಿಸ್ಕೊಳ್ತಾ ಇದೆ. ಬೆಳಗಾವಿ ಹಾವೇರಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು, ಅದ್ರ ಬಗ್ಗೆ ಅಂತೂ ಉಸಿರೇ ಎತ್ತಲಿಲ್ಲ. ಹನುಮನ ಧ್ವಜ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಗಿಮಿಕ್ ಮಾಡ್ತು, ಅದ್ರ ಬಗ್ಗೆ ಕೂಡ ಯಾರೊಬ್ರು ಮಾತಾಡಲಿಲ್ಲ. ಇವೆಲ್ಲವನ್ನ ಇಟ್ಕೊಂಡು ಇಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರೈತ ಮೋರ್ಚಾ ಸೇರಿದಂತೆ ವಿವಿಧ ಮೋರ್ಚಾಗಳಿಂದ ಹೋರಾಟವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಟಕ್ಕರ್ ಕೊಡುವುದಕ್ಕೆ ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿಕೊಂಡಿರುವಂತದ್ದು. ವಿಧಾನಸೌಧದ ಮುಂದೆ ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳೋದು ಅಲ್ಲದೆ ಕಾಂಗ್ರೆಸ್ಗೆ ಟಕ್ಕರ್ ಅನ್ನ ನೀಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಗೆ ಹೋಗ್ತೀರಾ, ನೀವು ಹೋಗಿ, ನಾವು ರಾಜ್ಯದಲ್ಲಿ ನಿಮ್ಮ ಮರ್ಯಾದೆಯನ್ನ ತೆಗಿತೀವಿ. ನೀವು ದೆಹಲಿಗೆ ಹೋಗಿ ನ್ಯಾಯ ಕೇಳೋ ಬದಲು ರಾಜ್ಯದಲ್ಲೇ ಇಟ್ಕೊಂಡು ರಾಜ್ಯದ ಜನತೆಗೆ ನೀವೇ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಅಲ್ಲೋಗಿ ಏನು ಉತ್ತರ ಕೇಳಕ್ ಹೋಗ್ತಾ ಇದ್ದೀರಾ? ಇಲ್ಲೇ ಸಾಕಷ್ಟು ಪ್ರಶ್ನೆಗಳಿದೆ, ಇದಕ್ಕೆ ಉತ್ತರ ಕೊಡಿ. ಫಸ್ಟ್ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಹೇಳಿದಾಗೆ ಬರ ಪರಿಹಾರಕ್ಕೆ ಒಂದು ಬಿಡಿಗಾಸು, ಒಂದು ನಯಾ ಪೈಸೆ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇತ್ತ ಕೇಂದ್ರ ನಾಯಕರು ಕೂಡ ಯಾರೊಬ್ರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ರಾಜ್ಯ ನಾಯಕರು ಕೂಡ ಯಾರೊಬ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಬಡಪಾಯಿ ರೈತ ಮಾತ್ರ ಆತ್ಮಹತ್ಯೆಗಳ ಮೇಲೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಕುಟುಂಬಕ್ಕೆ ಯಾರು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೊಣೆ ಹೊತ್ಕೋತಾರೆ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ರೇಣುಕಾ, ಒಂದು ಕಡೆ ದೆಹಲಿ ಚಲೋ ಕಾಂಗ್ರೆಸ್ ನಾಯಕರದ್ದು, ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ. ಹೇಗೆ ಟಾಂಗ್ ಕೊಡಬಹುದು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಅಂತ? ಹೌದು ಚಂದ್ರಕಲಾ, ಒಂದ್ ಕಡೆ ಏನೋ ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ಕಾಂಗ್ರೆಸ್ ಅವರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ, ಇಲ್ಲಿ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಏನೋ ಬೃಹತ್ ಪ್ರತಿಭಟನೆ ಒಂದು ಹಮ್ಮಿಕೊಂಡಿದೆ. ಇದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದಿಂದ ಏನು ಹಾಲು ಪ್ರೋತ್ಸಾಹ ಧನಕ್ಕೆ ನೀಡಬೇಕಾದಂತಹ ಹಣ ಏನು 716 ಕೋಟಿ ಏನು ಬಾಕಿ ಇದೆ, ಈ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿನ್ನೆ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಸೇರಿದಂತೆ ಹಲವು ಒಂದು ಮಾಜಿ ಸಿಎಂ ಬೊಮ್ಮಾಯಿ ಅವರು ಕೂಡ ಆಗ್ರಹಿಸಿದ್ರು. ಅದಕ್ಕೆ ಇಂದು ಪೂರಕವಾಗಿ ಒಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದ್ರ ಜೊತೆಗೇನೆ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಇವತ್ತು ವಿಶೇಷವಾಗಿ ನೋಡ್ಬೇಕಾಗಿರೋದು ಏನಂತಂದ್ರೆ, ಪ್ರತಿ ಸಾರಿ ಒಂದು ಬಿಜೆಪಿ ನಾಯಕರು ಬಂದು ಪ್ರತಿಭಟನೆ ಮಾಡ್ತಾ ಇದ್ರು, ಆದ್ರೆ ಈ ಬಾರಿ ಒಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ಬೇಕು ಅಂತೇಳಿ ಕೆಲವೊಂದಿಷ್ಟು ಒಂದು 10-15 ಒಂದು ಜಾನುವಾರುಗಳನ್ನು ಸಹ ಒಂದು ಈ ಫ್ರೀಡಂ ಪಾರ್ಕ್ಗೆ ತೆಗೆದುಕೊಂಡು ಬಂದು ಅವುಗಳನ್ನು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿಸಿ ಬಿಜೆಪಿ ನಾಯಕರು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರ ಕೇವಲ ಒಂದು ಜನರಿಗೆ ಮಾತ್ರ ಅಲ್ಲ, ಸಾಕು ಜಾನುವಾರುಗಳಿಗೂ ಸಹ ಅನ್ಯಾಯ ಮಾಡ್ತಾ ಇದೆ. ಇದ್ರ ಬಗ್ಗೆ ಅವುಗಳಿಗೆ ಧ್ವನಿ ಎಲ್ಲ ಎತ್ತಲಿಕ್ಕೆ, ಅದಕ್ಕೆ ಅವುಗಳ ಪರವಾಗಿ ನಾವು ಸಹ ಇಲ್ಲಿ ಬಂದು ಧ್ವನಿ ಎತ್ತುತ್ತೇವೆ, ನಮ್ ಜೊತೆ ಅವು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತೆ ಅಂತ ಹೇಳಿ ಒಂದು ವಿನೂತನ ಪ್ರತಿಭಟನೆ ಕೂಡ ಮಾಡ್ಲಾಗ್ತಾ ಇದೆ. ಇನ್ನು ಸದ್ಯ ಯಾವುದೇ ರೀತಿಯ ಪ್ರತಿಭಟನೆ ಇನ್ನು ಪ್ರಾರಂಭ ಆಗಿಲ್ಲ, ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಒಂದು ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ನಡಹಳ್ಳಿ ಸೇರಿದಂತೆ ಪಿ ರಾಜೀವ್ ಸೇರಿದಂತೆ ಹಲವು ಒಂದು ಬಿಜೆಪಿ ಕಾರ್ಯಕರ್ತರು ಸಹ ಒಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಬೃಹತ್ ಆದ ಒಂದು ಟಕ್ಕರ್ ಕೊಡ್ಲಿಕ್ಕೆ, ಅಂದ್ರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಕ್ಕೆ ಏನೇನು ಅನುದಾನ ಸಿಕ್ಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿದ್ರೆ, ಇಲ್ಲಿ ಇರ್ತಕ್ಕಂತ ಒಂದು ಜನರಿಗೆ ಅಥವಾ ರೈತರಿಗೆ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಮೋಸ ಮಾಡ್ತಿದೆ ಅಂತ ಹೇಳಿ ಒಂದು ಎತ್ತಿ ತೋರಿಸಲಿಕ್ಕೆ ಬಿಜೆಪಿ ಈ ಒಂದು ಪ್ಲಾನ್ ಮಾಡ್ಕೊಂಡಿರೋದು. ಚಂದ್ರಕಲಾ, ಧನ್ಯವಾದಗಳು ರೇಣುಕಾ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಇವತ್ತು ಸಂಜೆ ದೆಹಲಿ ಫ್ಲೈಟ್ ಹತ್ತಿದ್ರೆ, ಇತ್ತ ರಾಜ್ಯ ನಾಯಕರು ಇವತ್ತೇನೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರವನ್ನ ಸಾರೋದಕ್ಕೆ ಸನ್ನದ್ಧರಾಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ. ಹಾಗಾದ್ರೆ ಕಾದ್ ನೋಡೋಣ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹೇಗೆ ಹೋರಾಟವನ್ನ ನಡೆಸ್ತಾರೆ ಅಂತ.